ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುತ್ತು ಬೆರದರ್, ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಕಡೆಯಿಂದ. ಸ್ನೇಹಿತರೆ, ಈ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಅಲ್ಲಿ ನೋಡಿ, ಆಲ್ರೆಡಿ KS, PSI, ವಿಲೇಜ್ ಅಕೌಂಟ್, RRB, PDO ಮತ್ತು SDA, TET, SSC ಮತ್ತು ಪೊಲೀಸ್ PDO, ಗ್ರೂಪ್ C ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲ್ಲಾ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಿಮಗೆ ಈ ಆನ್ಲೈನ್ ಕ್ಲಾಸ್ ಮೂಲಕ ತಿಳಿಸ್ತಾ ಇದ್ದೇವೆ. ಬಟ್ ಇವತ್ತು ನಮ್ಮ ಟಾಪಿಕ್ ಏನು ಅಂತ ಕೇಳಿದ್ರೆ, ನಾವು ಯಾವುದನ್ನ ನೋಡ್ತಾ ಬರ್ತಾ ಇದೀವಿ ಅಂತ ಕೇಳಿದ್ರೆ ನೋಡಿ, ಈ ಇತ್ತೀಚೆಗೆ ಈ ಕಲ್ಪನವಾಗಿರುವಂತಹ KS ಮತ್ತು PDO, ವಿಲೇಜ್ ಅಕೌಂಟೆಂಟು ತುಂಬಾ ಹಲವಾರು ಎಕ್ಸಾಮ್ಗಳನ್ನ ಕರೆದಿದ್ದಾನೆ. ಈ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಕೂಡ ಪ್ರಚಲಿತ ಘಟನೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಪ್ರಚಲಿತ ಘಟನೆಗಳು, ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಮಾನ್ಯ ಅಧ್ಯಯನ 360 ಆಂಗಲ್ ಅಲ್ಲಿ ನಾವು ಜನವರಿಯಿಂದ ಆಗಸ್ಟ್ ವರೆಗೂ ಅಪ್ ಟು ಇಲ್ಲಿಯವರೆಗೂ ಜನವರಿಯಿಂದ, ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಒಂದು 6 ತಿಂಗಳು, 8 ತಿಂಗಳು, 10 ತಿಂಗಳು, ಒಂದೊಂದು ಎಕ್ಸಾಮ್ಗಳಿಗೆ ಒಂದು ವರ್ಷಕ್ಕೂ ಕೂಡ ಕರೆಂಟ್ ಅಫೇರ್ಸ್ ಕೇಳ್ತಾ ಬರ್ತಾ ಇದ್ದಾನೆ. ಸೊ ಹೀಗಾಗಿ ನಾವು 2024 ಜನವರಿಯಿಂದ ಆಗಸ್ಟ್ ವರೆಗೂ ಕೂಡ ನಿಮಗೆ ಸಂಪೂರ್ಣವಾಗಿ ಮತ್ತು ಎಕ್ಸಾಮ್ಗೆ ತುಂಬಾ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಒತ್ತ ತಂದಿದ್ದೇವೆ ಟಾರ್ಗೆಟ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ನೇಹಿತರೆ, ನೋಡೋಣ ಹಾಗಾದ್ರೆ ಮೊದಲನೇ ಕ್ವಶನ್ ಯಾವ ತರ ಇದೆ ಅಂತೇಳಿ. ಓಕೆ, ನೋಡಿ ಮೊದಲನೇ ಕ್ವಶನ್ ಈ ತರ ಇದೆ ಸ್ನೇಹಿತರೆ. ನೋಡಿ ಏನಂತಿದೆ ಅಂತ ಕೇಳಿದ್ರೆ, ನ್ಯಾಟೋ. ನೋಡಿ, ನ್ಯಾಟೋ ಅಂತೇಳಿದೆ. ನ್ಯಾಟೋದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಆಲ್ರೆಡಿ ಆಪ್ಷನ್ ಕೊಟ್ಟಿದ್ದಾವೆ, ತಾವು ಕೂಡ ಆಲ್ರೆಡಿ ಓದಿ ಬಿಟ್ಟಿದ್ರಿ. ಈಗ ನೋಡಿ ನೋಡೋಣ. ಹೇಳ್ತಾನೆ ಶಿರಿಮಾವು ಬಂಡಾರ್ ನಾಯಕ್, ನೆಕ್ಸ್ಟ್ ಮಾರ್ಕ್ ರೊಟ್ಟೆ, ಸಿ ಇದೆ ಜಾನ್ ಮತಾಯಿ, ಇನ್ನು ಡಿ ಇದೆ GS ಸಂಗ್ರೇಶಿ ಅಂತೇಳಿ. ಯಾರು ನೀವು ದಿನ 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 ಸ್ವಲ್ಪ ಕರೆಂಟ್ ಅಫೇರ್ಸ್, ಯಾರು ದಿನಪತ್ರಿಕೆಯನ್ನು ಓದ್ತಾ ಇರ್ತೀರಿ, ಅಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಕೂಡ ನೀವು ಎಕ್ಸ್ಪ್ಲನೇಷನ್ ಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಈಗ ನೋಡಿ, ನಾವು ಕೇಳಿರುವಂತದ್ದು ಏನು ಅಂತ ಕೇಳಿದ್ರೆ, ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಹೌದಾ, ಅದರ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತೇಳಿ ಕೇಳ್ತಾ ಇದ್ದಾನೆ. ಇದಕ್ಕೆ ನೋಡಿ ಸರಿಯಾದ ಆನ್ಸರ್ ಅನ್ನ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು ಬಂದ್ಬಿಟ್ಟು ಅದುವೇ ಮಾರ್ಕ್ ರೊಟ್ಟೆ. ಅದು ಮಾರ್ಕ್ ರೊಟ್ಟೆ. ನೋಡಿ, ಈ ಮಾರ್ಕ್ ರೊಟ್ಟೆ ಅನ್ನುವಂಥವ್ರು ಏನಿದಾರಲ್ಲ, ನೆದರ್ಲ್ಯಾಂಡ್ ಅಂದ್ರೆ ಡಚ್ನ ಅಧ್ಯಕ್ಷರು, ಅಲ್ಲಿಯ ಮುಖ್ಯಸ್ಥರು. ಇವ್ರು ಏನಿದಾರಲ್ಲ, ಈ ನ್ಯಾಟೋದ ಮುಂದಿನ, ನೋಡಿ ನ್ಯಾಟೋ ಅಂತ ಕೇಳ್ತಾನೆ. ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಓಕೆನಾ. ಇದರ ಅಧ್ಯಕ್ಷರಾಗಿ ಮುಂದಿನ ಅಧ್ಯಕ್ಷರಾಗಿ ನೇಮಕಗೊಂಡವರು ಮಾರ್ಕ್ ರೊಟ್ಟೆ ಅವರು. ಸೊ ಹಾಗಾದ್ರೆ ಸರ್, ಮಾರ್ಕ್ ರೊಟ್ಟೆ ಅವರು ನೇಮಕಗೊಂಡ್ರು ಎದರದು ಅಂತ ಕೇಳಿದ್ರೆ ನ್ಯಾಟೋ. ನ್ಯಾಟೋ ಅಂತಂದ್ರೆ ಹೇಳಿದೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಅದರಲ್ಲಿರುವ ಸದಸ್ಯರ ಸಂಖ್ಯೆ ಕೇಳ್ತಾ ಹೋಗ್ತಾನೆ. ಇದರಲ್ಲಿರುವಂತಹ ಸದಸ್ಯರ ಸಂಖ್ಯೆ ಪ್ರಸ್ತುತ ನೋಡಿ 32. ಅದರ ಸದಸ್ಯರ ಸಂಖ್ಯೆ ಪ್ರಸ್ತುತ 32. ಇದರ ಸದಸ್ಯರ ಸಂಖ್ಯೆ 32 ಪ್ರಸ್ತುತ. ಹಾಗಾದ್ರೆ ಕೇಳ್ತಾನೆ 32ನೇಯ ವ್ಯಕ್ತಿ ಯಾರು, 32ನೇಯ ದೇಶ ಯಾವುದು? ನೋಡಿ, ಇದರಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 32. ಹಾಗಾದ್ರೆ 32ನೇಯ ಸದಸ್ಯ ರಾಷ್ಟ್ರ ಯಾವುದು ಅಂತ ನೋಡ್ತಾ ಹೋದ್ರೆ ಸ್ವೀಡನ್. ನೋಡಿ, ಸ್ವೀಡನ್. ಹೀಗೆ ಟೋಟಲಿ 32 ರಾಷ್ಟ್ರಗಳಲ್ಲಿ, 32ರಲ್ಲಿ ಟೋಟಲಿ ನೋಡಿ 30 ರಾಷ್ಟ್ರಗಳೇನಿದಾವಲ್ಲ, ಈ 30 ರಾಷ್ಟ್ರಗಳೇನಿದಾವಲ್ಲ ಇವು ಯುರೋಪ್ ಖಂಡದಲ್ಲಿ ಕಂಡು ಬರ್ತಾವ. ಯುರೋಪ್ ಖಂಡದಲ್ಲಿರುವಂತಹ 30 ದೇಶಗಳಾದ್ರೆ, ಇನ್ನು ಉಳಿದು 2 ದೇಶಗಳೇನಿದಾವಲ್ಲ ನಾರ್ತ್ ಅಮೆರಿಕಾದಲ್ಲಿ ಕಂಡು ಬರ್ತಾ ಹೋಗ್ತಾವ. ನೋಡಿ, ಹೀಗೆ 32 ದೇಶಗಳು. KSಗೆ ವೆರಿ ವೆರಿ ಇಂಪಾರ್ಟೆಂಟ್, PDOಗೆ ಕೂಡ ವೆರಿ ಇಂಪಾರ್ಟೆಂಟ್. ನೋಡಿ, ಇವುಗಳನ್ನ ಅಂದ್ರೆ ಇತ್ತೀಚೆಗೆ ನ್ಯಾಟೋಗೆ ಅಥವಾ ಈ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ಗೆ ಸೇರ್ಪಡೆಗೊಂಡಿರುವಂತಹ ಇತ್ತೀಚಿನ ಅಥವಾ 32ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಬಹುದು. ಅದಕ್ಕೆ ಸ್ನೇಹಿತರೆ ಗೊತ್ತಿರಲಿ, ಯಾವುದಂದ್ರೆ ಸ್ವೀಡನ್ ಅನ್ನುವಂಥದ್ದು. ಹಾಗಾದ್ರೆ ಈ ನ್ಯಾಟೋದ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಕೇಳಬಹುದು. ಮಾರ್ಕ್ ರೊಟ್ಟೆ. ಈ ಮಾರ್ಕ್ ರೊಟ್ಟೆ ಎಲ್ಲಿಯವರು ಅಂತ ಕೇಳಿದ್ರೆ ನೆದರ್ಲ್ಯಾಂಡಿನವರು. ಯಾವಂದ್ರೆ ನೆದರ್ಲ್ಯಾಂಡು. ಸ್ನೇಹಿತರೆ, ಆ ಮಾರ್ಕ್ ರೊಟ್ಟೆಯವರ ಚಿತ್ರ ತಾವಿಲ್ಲಿ ನೋಡ್ತಾ ಇದ್ದೀರಿ. ಇವರೇ ನೋಡ್ರಿ, ಅವರು ಮಾರ್ಕ್ ರೊಟ್ಟೆ ಅಂದ್ರೆ. ಇಲ್ಲಿದೆ ಅಲ್ಲ, ಇವರೇ ಮಾರ್ಕ್ ರೊಟ್ಟೆ. ಸತತ ಬಾರಿ 4 ಬಾರಿ ಈ ನೆದರ್ಲ್ಯಾಂಡಿನ ಪ್ರಧಾನಿಯಾಗಿ ಆಯ್ಕೆಯಾದಂಥವ್ರು. ಸೊ ಇವರನ್ನ ನ್ಯಾಟೋದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಈಗ ನಿಮ್ಗನ್ಸುತ್ತೆ, ಸರಿ ಸಿರಿಮಾವು ಬಂಡಾರಿ ನಾಯಕ್ ಅಂತ ಹೇಳಿದ್ರಿ, ಸರ್ ಜಾನ್ ಮತಾಯಿ ಅಂತೇಳಿ ಆಪ್ಷನ್ ತಗೊಂಡಿರಿ, ಇನ್ನು GS ಸಂಗ್ರೇಶಿ ಅಂತೇಳಿ ತಗೊಂಡಿರಿ. ಇವು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಅದಾವ.
ಇವು ಕೂಡ ಎಸ್ ಪ್ರಚಲಿತ ಘಟನೆ ಇಲ್ಲದವು. ಕೇವಲ ಒಂದೇ ಕ್ವಶನ್ ತಿಳ್ಕೊಳ್ಳೋದಲ್ಲ, ಒಂದು ಕ್ವಶನ್ ಇಂದ ಯಾವ್ಯಾವ ಕ್ರಿಯೇಟ್ ಆಗ್ತಾವೆ ಅಷ್ಟನ್ನು ನೋಡುವಂತದ್ದು. ನೋಡಿ ಹಾಗಾದ್ರೆ ಇಲ್ಲಿ ಹೇಳಿದೆವು ನಾವು ನ್ಯಾಟೋ ಅನ್ನುವಂಥದ್ದು. ಎಸ್ ಈ ಪ್ರದೇಶದಲ್ಲಿ ಇಲ್ಲಿದಾವಲ್ಲ, ಇಲ್ಲಿ ನೋಡಿ ಇಲ್ಲಿ ಸುಮಾರು 30 ರಾಷ್ಟ್ರಗಳು. ಅದು ನಾನು ಇನ್ನೊಂದು ಕ್ಲಾಸಲ್ಲಿ ಹೇಳ್ತಾ ಬರ್ತೀನಿ. ನ್ಯಾಟೋ ಅಂದ್ರೆ ಏನು, ನ್ಯಾಟೋದ ಯಾವಾಗ ಸ್ಥಾಪನೆ ಆಯಿತು, 1949ರಲ್ಲಿ. ಎಸ್ ಅಲ್ಲಿರುವಂತಹ ದೇಶಗಳು ಯಾವುವು, ಎಸ್ ಅವನ್ನೆಲ್ಲ ನೋಡ್ತಾ ಬರ್ತೀವಿ. ಇಲ್ಲಿ 30 ಆದ್ರೆ ಈಗ ಇಲ್ಲಿ ಎಷ್ಟು ಅಂದ್ರೆ 2, ಟೋಟಲಿ ಅಷ್ಟು 32 ದೇಶಗಳು. ಇದು ಏನಿದೆ ಅಲ್ಲ ನ್ಯಾಟೋದ ಸಿಂಬಾಲ್, ನ್ಯಾಟೋ ನೋಡಿ ಸರಿನಾ. ನಮ್ಮ ಭಾರತ ನೋಡಿ ಇಲ್ಲಿದೆ, ನಮ್ಮ ಭಾರತ ನ್ಯಾಟೋದ ಸದಸ್ಯತ್ವವನ್ನು ಪಡೆದಿಲ್ಲ. ಎಸ್ ಅದು ಒಂದು ಮಿಲಿಟರಿ ಒಕ್ಕೂಟವಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ವಿಶ್ವಸಂಸ್ಥೆಯ ಅಥವಾ ಈ ಅಂಗ ಸಂಸ್ಥೆಗಳಂತ ಬರ್ತಾ ಹೋಗ್ತವೆ ಅಲ್ಲಿ ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ್ರಿ. ಹಾಗಾದ್ರೆ ನಾನು ಆಪ್ಷನ್ ಕೊಟ್ಟಿದ್ನಲ್ಲ ಉಳಿಕೆದ್ದು ನೋಡಿ. ಇನ್ನೇಗ ಹೇಳಿದ್ವಿ ಮಾರ್ಕ್ ರುಟ್ಟೆ ಅಂತೇಳಿ, ಇವರೇ ನೋಡ್ರಿ ಮಾರ್ಕ್ ರುಟ್ಟೆ ಅಥವಾ ರೊಟ್ಟೆ ಅಂತ ಕರಿತಾ ಹೋಗ್ತೀವಿ. ಎಸ್ ಇವರು. ಹಾಗಾದ್ರೆ ಇಲ್ಲಿದ್ದಾರೆ ಜಾನ್ ಮತಾಯ್ ಅಂತೇಳಿ ನೋಡಿ. ಈ ಜಾನ್ ಮತಾಯ್ ಇವ್ರ ಕುರಿತು ನೀವು ಕೇಳ್ತಾ ಹೋಗಿರ್ತೀರಿ ಆಲ್ರೆಡಿ. ಇವ್ರು ಜಾನ್ ಮತಾಯ್ ಅವ್ರು ನೋಡಿ ಭಾರತದ ಫಸ್ಟ್ ರೈಲ್ವೆ ಮಿನಿಸ್ಟರ್. ನೋಡಿ ಭಾರತದ ಮೊದಲ ರೈಲ್ವೆ ಮಿನಿಸ್ಟರ್. ನೋಡಿ ರೈಲ್ವೆ ಮಿನಿಸ್ಟರ್ ಅಥವಾ ಮಂತ್ರಿ, ರೈಲ್ವೆ ಮಂತ್ರಿ. ಹೌದಾ, ರೈಲ್ವೆ ಬಜೆಟ್ ಅನ್ನ ಮಂಡನೆ ಮಾಡಿದಂತವ್ರು ಇವ್ರು ನಾವು ನೋಡ್ತಾ ಹೋಗ್ತೀವಿ, ಜಾನ್ ಮತಾಯ್. ಅಷ್ಟೇ ಅಲ್ಲ, ನಮ್ಮ ಸಂವಿಧಾನ ನೋಡ್ತಾ ಹೋಗ್ತೀವಲ್ಲ, ಸಂವಿಧಾನ ರಚನಾ ಸಭೆ. ಈ ಸಂವಿಧಾನ ರಚನಾ ಸಭೆ ಅಂತೇಳಿ ನೋಡ್ತಾ ಹೋದ್ವಿ. ಈ ಸಂವಿಧಾನ ರಚನಾ ಸಭೆಯಲ್ಲಿ ಕ್ರೈಸ್ತ ಪ್ರತಿನಿಧಿಯಾಗಿ ಎಸ್ ಅಮೃತ್ ಕೌರ್ ಅವರಿದ್ರು, ಎಸ್ ಸಿ ಮುಖರ್ಜಿ ಅವರಿದ್ರು. ಅವರೊಂದಿಗೆ ಜಾನ್ ಮತಾಯ್ ಅವರು ಕೂಡ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವ್ರು. ಓಕೆನಾ ಇದು. ಅದು ಆದ್ಮೇಲೆ ಇನ್ನು ಈ ಕಡೆ ಇದಾರಲ್ಲ, ಇವ್ರು ಯಾರು ಅಂದ್ರೆ ನಾನು ಹೇಳಿದವಲ್ಲ ಸಿರಿಮಾವು ಭಂಡಾರಿ ನಾಯಕ್ ಅಂತೇಳಿ ನೋಡಿದೆ. ನೋಡಿ ಇವರು ಶ್ರೀಲಂಕಾದ ಮಾಜಿ ಪ್ರಧಾನಿ. ನೋಡಿ ಶ್ರೀಲಂಕಾದ ಮಾಜಿ ಪ್ರಧಾನಿ. ಎಸ್. ಇನ್ನ ಈ ಕಡೆ ಇದ್ದಾರೆ ನೋಡಿ, ಇವರೇ ನೋಡ್ರಿ GS ಸಂಗ್ರೇಶಿ ಅಂತೇಳಿ. GS ಸಂಗ್ರೇಶಿ ಸರ್. ಏನ್ ಸರ್ GS ಸಂಗ್ರೇಶಿ ಅವರು ಏನಾಗ ಆಯ್ಕೆ ಆಗಿದ್ದಾರೆ? ಇದು ಕೂಡ ಪ್ರಚಲಿತ ಘಟನೆಯಲ್ಲಿ ಅದ. GS ಸಂಗ್ರೇಶಿ ಅವರು ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರಾಗಿ, ಮುಖ್ಯಸ್ಥರಾಗಿ ನೋಡಿ ಇವರು ನೇಮಕಗೊಂಡಿರುವಂತದ್ದು. ಎಸ್ GS ಸಂಗ್ರೇಶಿ ಅವರು ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರು. ನೋಡಿ ನಿಮ್ಗೆ ಗೊತ್ತಾದ ಈ ಚುನಾವಣೆ ಆಯೋಗ, ಈ ನೋಡಿ ಈ ನೀವು ಸಂವಿಧಾನದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಏನಂತಂದ್ರೆ ಈ ಚುನಾವಣೆ ಅನ್ನುವಂಥದ್ದು ನೋಡಿ, ಚುನಾವಣೆ ಅನ್ನುವಂಥದ್ದು ಎಷ್ಟನೇ ಭಾಗದಲ್ಲಿ ಕಂಡು ಬರ್ತದ ಅಂತ ಹೇಳ್ತಾ ಹೋಗ್ತಾರೆ. ಚುನಾವಣೆ ಅನ್ನುವಂಥದ್ದು ಎಷ್ಟನೇ ಭಾಗದಲ್ಲಿ? 15ನೇ ಭಾಗದಲ್ಲಿ ಅಲ್ವಾ? ವಿಧಿ ಕೇಳ್ತಾ ಹೋಗ್ತಾನೆ 324ರಿಂದ 329A ವರೆಗೆ. ಹೌದಾ? ಈ ಚುನಾವಣಾ ಆಯೋಗ ಯಾವಾಗ ಜಾರಿಗೆ ಬಂತು ಅನ್ನುವಂಥದ್ದು ಕೇಳಬಹುದು ನಿಮಗೆ. ನೋಡಿ ಚುನಾವಣೆ ಆಯೋಗ ಯಾವಾಗ ಜಾರಿಗೆ ಬಂತಂತ ಕೇಳ್ತಾ ಹೋಗ್ಬೋದು. ನೋಡಿ 1950 ಜನವರಿ 25ರಂದು ಚುನಾವಣಾ ಆಯೋಗ ಜಾರಿಗೆ ಬಂತು. ಹೀಗಾಗಿ ಪ್ರತಿ ವರ್ಷ ಜನವರಿ 25 ನೋಡಿ 2011ರಿಂದ ಏನಂತ ಆಚರಣೆ ಮಾಡ್ತಾ ಹೋಗ್ತೀವಿ? ರಾಷ್ಟ್ರೀಯ ಮತದಾರರ ದಿನವನ್ನ ಅಂತ ಆಚರಣೆ ಮಾಡ್ತಾ ಹೋಗ್ತೀವಿ. ನೋಡಿ ರಾಷ್ಟ್ರೀಯ ಮತದಾರರ ದಿನ ಅಥವಾ ಮತದಾನ ದಿನ. ನೋಡಿ ಯಾಕೆ ಈ ಚುನಾವಣಾ ಆಯೋಗ ಜಾರಿಗೆ ಬಂತು ಅನ್ನೋ ಕಾರಣಕ್ಕಾಗಿ ಈ ಚುನಾವಣಾ ಆಯೋಗವನ್ನ ನಿಮ್ಗೆ ಗೊತ್ತಾದ ನಿರ್ವಾಚನ ನೋಡಿ ಏನಂತ ಕರಿತೀವಿ? ನಿರ್ವಾಚನ ಸದನ ಅಂತ ಕೂಡ ಕರಿತಾ ಹೋಗ್ತೀವಿ. ಈ ಚುನಾವಣಾ ಆಯೋಗ ಅಥವಾ ಈ ನಿರ್ವಾಚನ ಸದನದ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಹೇಳಿ ನೋಡ್ತಾ ಹೋದಾಗ ನಿಮ್ಗೆ ಗೊತ್ತೇ ಇದೆ, ನವದೆಹಲಿಯಲ್ಲಿ. ಎಲ್ಲಿದೆ? ನವದೆಹಲಿಯಲ್ಲಿ. ನೋಡಿ ಇವುಗಳ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ಐಶಿ ವಿಷಯದಲ್ಲಿ, ಭಾರತದ ಸಂವಿಧಾನದ ವಿಷಯದಲ್ಲಿ ನೋಡ್ತಾ ಹೋಗ್ತೀವಿ. ನಾವು ಏನಕ್ಕೆ ನೋಡಿದೀವಿ ಅಂತ ಕೇಳಿದ್ರೆ, ಇದೇ ತರ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಿಗೆ ಯಾವುದೇ ರೀತಿಯಾದಂತಹ ಯಾವುದೇ ಮೋಸ ಇಲ್ಲದಂಗೆ ಸ್ಪಷ್ಟವಾದಂತಹ ನಿಷ್ಪಕ್ಷವಾಗಿ ಅಲ್ಲಿ ಚುನಾವಣೆ ನಡೆಯುವುದಕ್ಕೋಸ್ಕರ ಒಬ್ಬ ಆಯುಕ್ತ ಬೇಕು. ಆ ಆಯುಕ್ತರನ್ನ ನೇಮಕ ಮಾಡಿದ್ದಾರೆ. ಅವರು ಯಾರು ಅಂತಂದ್ರೆ GS ಸಂಗ್ರೇಶಿ ಅವರು. ಸರಿನಾ? ನೋಡಿ ಹಾಗಾದ್ರೆ ನಾವು ನೋಡಿರುವಂತದ್ದು ಒಂದೇ ಕ್ವಶನ್. ಬನ್ನಿ ನೋಡಿರುವಂತದ್ದು ಒಂದೇ ಕ್ವಶನ್ ಅಲ್ಲಿ ಇವ್ರದ್ದು ಎಕ್ಸ್ಪ್ಲನೇಷನ್, ಇವ್ರದ್ದು ಸಿಕ್ತು ಅನ್ಕೊಳ್ತೀನಿ. 4 ಜನರು ಸಿಕ್ತು. ಸೊ ಈ ಒಂದು ಕ್ವಶನ್ ನಿಮ್ಗೆ ಸಂಪೂರ್ಣ ಕ್ಲಾರಿಟಿ ಸಿಕ್ಕಿರ್ತದೆ ಅನ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೆಡಿ ಇದ್ರಿ? ನೋಡಿ ನೆಕ್ಸ್ಟ್ ಕ್ವಶನ್.
ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಈ ತರ ಇದೆ ನೋಡಿ. ಇದು ಒಂಥರ ತುಂಬಾ ಇತ್ತೀಚೆಗೆ ಅಂತಂದ್ರು ಫಿಕ್ಸ್ ಆಗುವಂತದ್ದು ನೋಡಿ ಕ್ವಶನ್. ಹೆಂಗಾದ್ರೂ ಕೇಳಬಹುದು ನಿಮಗೆ, ಕರೆಂಟ್ ಅಫೇರ್ಸ್ ವೈಸ್ ಆದ್ರೂ ಕೇಳಬಹುದು, ಜಿ ಕೆ ವೈಸ್ ಆದ್ರೂ ಕೇಳಬಹುದು ನೋಡಿ, ಇಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳಗಡೆ ಆದ್ರೂ ಕೇಳಬಹುದು, ಎಕಾಲಜಿ ಒಳಗಡೆ ಆದ್ರೂ ಬರಬಹುದು ನೋಡಿ. ಏನಂತ ಕೇಳ್ತಾನಂದ್ರೆ ಭಾರತೀಯ ಭೂಸೇನಾ ಮುಖ್ಯಸ್ಥರಾಗಿ ನೋಡಿ, ಭಾರತೀಯ ಭೂಸೇನಾ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಹೇಳ್ತಾ ಹೋಗ್ತಾನೆ ನೋಡಿ. ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಎಸ್ ಆದ್ರೂ ಕೂಡ ಕೆಲವು ಕ್ಷಣ ಓದಿರ್ತೀರಿ, ಎಸ್ ನೋಡಿದ ತಕ್ಷಣ ಕ್ಯಾಚ್ ಮಾಡ್ತೀರಿ. ಭಾರತೀಯ ಭೂಸೇನಾ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಹೇಳ್ತಾ ಹೋದಾಗ ಆಪ್ಷನ್ ಎ ಇದೆ ಮನೋಜ್ ಕುಮಾರ್ ಪಾಂಡೆ ಅಂತೇಳಿ, ಬಿ ಇದೆ ಉಪೇಂದ್ರ ದ್ವಿವೇದಿ ಅಂತೇಳಿ, ಇನ್ನು ಸಿ ಇದೆ ದಿನೇಶ್ ಕುಮಾರ್ ತ್ರಿಪಾಠಿ ಅಂತೇಳಿ, ಇನ್ನು ಡಿ ಇದೆ ವಿವೇಕ್ ರಾಮ್ ಚೌಧರಿ ಅಂತೇಳಿ. ಟ್ರೈ ಮಾಡಿ ನೋಡೋಣ, ಟ್ರೈ ಮಾಡಿ ಏನಂತ. ಭಾರತೀಯ ಭೂಸೇನಾ ಮುಖ್ಯಸ್ಥರಾಗಿ ನೇಮಕಗೊಂಡವರು ನೋಡಿ. ಇದಕ್ಕೆ ಸರಿಯಾದ ಆನ್ಸರು ಎಷ್ಟೋ ಜನ ಓದಿರ್ಲಿಲ್ಲ ಅಂತಂದ್ರೆ, ಕರೆಂಟ್ ಅಫೇರ್ಸ್ ಅಥವಾ ಈ ಪ್ರಚಲಿತ ಘಟನೆಯಲ್ಲಿ ಅಪ್ಡೇಟ್ ಇರ್ಲಿಲ್ಲ ಅಂದ್ರೆ ನೀವು ಬೇಗ ಹಾಕುವಂತ ಆನ್ಸರ್ ಯಾವ್ದಂದ್ರೆ ಮನೋಜ್ ಕುಮಾರ್ ಪಾಂಡೆ ಅಂತೇಳಿ. ಆದ್ರೆ ಗೊತ್ತಿರಲಿ, ಮನೋಜ್ ಕುಮಾರ್ ಪಾಂಡೆ ಅವರು 2024 ಜೂನ್ 30ಕ್ಕೆ ಅವರ ಸೇವೆ ಅಂತ್ಯವಾಯಿತು, ಮುಗಿತು ಅಲ್ಲಿಗೆ. ಅವರ ಸರ್ವಿಸ್ಸು 20 ಜೂನ್ 30ಕ್ಕೆ ಮುಗಿತು. ಕರೆಂಟ್ ಅಫೇರ್ಸ್ ಓದ್ತಾ ಇದ್ರೆ ಮಾತ್ರ ಅರ್ಥ ಆಗುತ್ತೆ ನೋಡಿ. ಜೂನ್ 30ಕ್ಕೆ ಇಲ್ಲಿ ಮುಗಿತು. ಆದ್ರೆ ಈ ಮನೋಜ್ ಕುಮಾರ್ ಪಾಂಡೆ ಅವರ ಸ್ಥಾನಕ್ಕೆ ನೆಕ್ಸ್ಟ್ ಆಯ್ಕೆ ಅವರೇ ಉಪೇಂದ್ರ ದ್ವಿವೇದಿ ಅಂತೇಳಿ. ಇಲ್ಲಿದಾರಲ್ರಿ ಇವರೇ ಉಪೇಂದ್ರ ದ್ವಿವೇದಿ. ಇಲ್ಲೇನು ಫೋಟೋ ಕಾಣ್ತಾ ಇದೆಯಲ್ಲ ಅವರೇನು ಉಪೇಂದ್ರ ದ್ವಿವೇದಿ. ಈ ಭಾರತೀಯ ಭೂಸೇನಾ ಮುಖ್ಯಸ್ಥರಾಗಿ ಮನೋಜ್ ಕುಮಾರ್ ಪಾಂಡೆ ಅವರು ನಿವೃತ್ತಿಯಾದಂತಹ ಸ್ಥಳಕ್ಕೆ ನೇಮಕರಾದಂತಹ ಭೂಸೇನಾ ಮುಖ್ಯಸ್ಥರೇ ಈ ಉಪೇಂದ್ರ ದ್ವಿವೇದಿ. ಸರ್ ಓಕೆ, ಮನೋಜ್ ಕುಮಾರ್ ಪಾಂಡೆ ಆಲ್ರೆಡಿ ಭೂಸೇನಾ ಪಡೆಯ ಮುಖ್ಯಸ್ಥರಾಗಿದ್ರು, ಅವ್ರು ನಿವೃತ್ತಿಯಾದ್ರು, ಅವ್ರ ಪ್ಲೇಸಿಗೆ ಉಪೇಂದ್ರ ದ್ವಿವೇದಿ ಅವರು ಬಂದ್ರು. ಇನ್ನು ಉಳಿಕೆದವ್ರು ಇಬ್ರು ಇದಾರಲ್ಲ ಅವ್ರು ಯಾರು ನೋಡಿ. ಇನ್ನು ಉಳಿಕೆದವ್ರು ಇಬ್ರು ಇದಾರಲ್ಲ, ಉಳಿದ 2 ಆಪ್ಷನ್ಗಳು ಏನು ಅಂತ ಕೇಳಿದ್ರೆ ಸ್ನೇಹಿತರೆ ನೋಡಿ, ಉಳಿದ 2 ಆಪ್ಷನ್ಗಳನ್ನ ನಾವು ನೋಡ್ತಾ ಹೋದ್ರೆ, ಇನ್ನ ದಿನೇಶ್ ಕುಮಾರ್ ತ್ರಿಪಾಠಿ ಅಂತೇನಿದಾರಲ್ಲ, ಈ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ನೌಕಾಪಡೆಯ ಮುಖ್ಯಸ್ಥರು. ಪ್ರಸ್ತುತ ಭಾರತದ ನೌಕಾಪಡೆಯ ಮುಖ್ಯಸ್ಥರು ಯಾರು ಅಂತಂದ್ರೆ ದಿನೇಶ್ ಕುಮಾರ್ ತ್ರಿಪಾಠಿ ಅವರು. ಸರ್ ಹಾಗಾದ್ರೆ ವಿವೇಕ್ ರಾಮ್ ಚೌಧರಿ ಅಂತಿದಾರಲ್ಲ ಅವ್ರು ಯಾರು? ಇವರು ಪ್ರಸ್ತುತ ಭಾರತೀಯ ನೋಡಿ ವಾಯುಪಡೆಯ ಮುಖ್ಯಸ್ಥರು. ನೀವು ಕೇಳ್ಬೋದು ಇವಾಗ, ಸರ್ ಯಾಕೆ ಸರ್ ಇವ್ರನ್ನು ತಗೊಂಡು ಬಂದ್ರಿ? ನಾನು ಮೊದಲೇ ಹೇಳಿದೆ, ಒಂದು ವಿಷಯ ಅಂತಲ್ಲ, ಕರೆಂಟ್ ಅಫೇರ್ಸ್ ಅಂತಂದಾಗ ಒನ್ ವೇ ಕ್ವಶನ್ ಬರುವುದೇ ಇಲ್ಲ. ಅದನ್ನ 360 ಆಂಗಲ್ ಅಲ್ಲಿ ನೋಡ್ಕೋತಾ ಹೋಗ್ಬೇಕ. ಇಲ್ಲಿ 360 ಆಂಗಲ್ ಅನ್ನೋದಕ್ಕಿಂತನೂ ಇಲ್ಲಿ ಪ್ರಮುಖವಾದಂತ ಒಂದು ಪಾಯಿಂಟ್ ಇದೆ. ಏನ್ ಗೊತ್ತಾ ಸ್ನೇಹಿತರೆ ನೋಡಿ, ಇಲ್ಲಿ ಮೊದಲು ಒಂದು ಕಾನ್ಸೆಪ್ಟ್. ಹಾಗಾದ್ರೆ ಏನಂದ್ರೆ, ಪ್ರಸ್ತುತ ಭೂಸೇನಾ ಪಡೆಯ ಮುಖ್ಯಸ್ಥರು ಉಪೇಂದ್ರ ದ್ವಿವೇದಿ, ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರು ದಿನೇಶ್ ಕುಮಾರ್ ತ್ರಿಪಾಠಿ, ಪ್ರಸ್ತುತ ವಾಯುಪಡೆಯ ನೌಕಾಪಡೆಯ ಮುಖ್ಯಸ್ಥರು ದಿನೇಶ್ ಕುಮಾರ್ ತ್ರಿಪಾಠಿ, ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರು ವಿವೇಕ್ ರಾಮ್ ಚೌಧರಿ. ನೋಡಿ ಇವು 3ಗೂ ಕ್ಲಾರಿಟಿ ಸಿಕ್ಕಿದೆ ನಿಮಗೆ. ಈಗ ನೆಕ್ಸ್ಟ್ ನಾವು ಮುಂದಕ್ಕೆ ಹೋದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿದ್ದಾರೆ ಇವರೇ ಹೇಳಿದೆ ನಾನು ನಿನಗೆ ಉಪೇಂದ್ರ ದ್ವಿವೇದಿ ಅಂತೇಳಿ. ಈ ಉಪೇಂದ್ರ ದ್ವಿವೇದಿ ಇವರು. ಇನ್ನು ನೆಕ್ಸ್ಟ್ ಇಲ್ಲಿದಾರಲ್ಲ ದಿನೇಶ್ ಕುಮಾರ್ ತ್ರಿಪಾಠಿ ಅಂತೇಳಿ. ಏನ್ ಗೊತ್ತಾ, ಇವರಿಬ್ರು ಬಗ್ಗೆ ನೋಡ್ತಾ ಹೋದ್ರೆ ಉಪೇಂದ್ರ ದ್ವಿವೇದಿ ಇವರು ನೋಡಿ ಸ್ನೇಹಿತರೆ, ಇವರು ಮತ್ತು ಇವರು ಇಬ್ರು ಕೂಡ ಮಧ್ಯಪ್ರದೇಶದ ರೇವಾ ಎಂಬ ಸೈನಿಕ ಸ್ಕೂಲಿನ ಒಂದೇ ಬೆಂಚಿನ ಸ್ಟೂಡೆಂಟು ಇವತ್ತ ದೇಶದ ಬಹುದೊಡ್ಡ 2 ಪಡೆಯ ಮುಖ್ಯಸ್ಥರಾಗಿದ್ದಾರೆ. ಇದು ಫ್ರೆಂಡ್ಶಿಪ್ ಒಳಗಡೆ ಮಾಡಿರುವಂತಹ ಸಾಧನೆ ಅಂದ್ರೆ ನೋಡಿ. ಇವುಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಹಿಂಗ್ ಬೆಳಿಬೇಕು ನೋಡಿ. ಅವತ್ತು 1973ರಲ್ಲಿ ಮಧ್ಯಪ್ರದೇಶದ ರೇವಾ ಎಂಬ ಸೈನಿಕ ಸ್ಕೂಲಿನಲ್ಲಿ ಒಂದೇ ಬೆಂಚಿನಲ್ಲಿ ಕುಳಿತುಕೊಳ್ಳುವಂತ ಉಪೇಂದ್ರ ದ್ವಿವೇದಿ ಅವರು ಮತ್ತು ದಿನೇಶ್ ಕುಮಾರ್ ತ್ರಿಪಾಠಿ ಅವರು, ಇವತ್ತು ಉಪೇಂದ್ರ ದ್ವಿವೇದಿ ಅವರು ಭಾರತೀಯ ಭೂಸೇನಾ ಪಡೆಯ ಮುಖ್ಯಸ್ಥರಾದ್ರೆ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ನೌಕಾಪಡೆಯ ಮುಖ್ಯಸ್ಥರಾಗಿದ್ದಾರೆ ನೋಡಿ. ಇದನ್ನ ನೋಡ್ತಾ ಹೋಗ್ತೀವಿ. ಇದು ನಿಮ್ಗೆ ಗೊತ್ತಾಗ್ತಾ ಬರ್ಬೇಕು, ಹೌದಾ? ನೆಕ್ಸ್ಟ್ ಇಲ್ಲಿ ಕೆಳಗಡೆ, ಸೊ ಆ ಕಾರಣಕ್ಕೋಸ್ಕರ ಇವ್ರನ್ನ ತಗೊಂಡಿರುವಂತದ್ದು ಕಂಪ್ಯಾರಿಸನ್ ನೋಡಿ, ಹೌದಾ? ಅಪ್ಪಿ ಮನಸ್ಸು ಮಾಡಿದ್ರೆ ಏನಾದ್ರೂ ಆಗತ್ತೆ ಅನ್ನಕ್ಕೆ ಎಷ್ಟು ಒಂದು ಒಳ್ಳೆ ಎಕ್ಸಾಂಪಲ್. ಈಗ ನೋಡಿ ಕೆಳಗಡೆ ಇಲ್ಲಿದೆ ಇಂಡಿಯನ್ ಆರ್ಮಿ ಅಥವಾ ಭೂಸೇನಾ ಅಂತಂದ್ರೆ ನಮ್ಮ ಭೂಸೇನಾದ ಲಾಂಛನ ಅದು.
ಯಾವುದು ಇಲ್ಲಿದೆ ಅಲ್ಲ, ಇದ್ರ ಕೆಳಗಡೆ ಇದು ಭೂಸೇನೆಯ ಲಾಂಛನ. ಇನ್ನು ಕೆಳಗಡೆ ಇಲ್ಲಿದಲ್ಲ, ಇದು ಇಂಡಿಯನ್ ನೇವಿಯ ಲಾಂಛನ. ಎಸ್, ಇಲ್ಲಿದೆ ಅಲ್ಲ, ಇದು ನೌಕಾ. ಇಲ್ಲಿದೆ ನೋಡಿ, ಒಂದು ಸೆಕೆಂಡ್, ನೌಕಾಪಡೆ ಇಲ್ಲಿ ಮಿಸ್ ಆಗಿದೆ ಅನ್ಕೋ ಇದು. ಎಸ್, ಇವುಗಳನ್ನು ಸ್ವಲ್ಪ ನೋಡ್ತಾ ಬರ್ತೀವಿ, ಸರಿನಾ? ಓಕೆನಾ? ಎಸ್, ಹಾಗಾದ್ರೆ ನೆಕ್ಸ್ಟ್ ಇದು ಆದ್ಮೇಲೆ ಈಗ ನೆಕ್ಸ್ಟ್ ನಿಮಗೆ ಇನ್ನೊಂದು, ಇದಕ್ಕಿಂತ ಮುಂಚೆ ನಾವು ನೋಡ್ತಾ ಹೋದ್ರೆ ಪ್ರತಿ ವರ್ಷ ನೋಡಿ, ಜನವರಿ 15 ಭೂಸೇನಾ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ಭೂಸೇನಾ ದಿನ ನೋಡಿ, ಪ್ರತಿ ವರ್ಷ ನಾವು ಯಾವುದನ್ನ ಭೂಸೇನಾ ದಿನ ಅಂತ ನೋಡ್ತಾ ಹೋದ್ರೆ ನೋಡಿ, ಪ್ರತಿ ವರ್ಷ ಜನವರಿ 15 ಭೂಸೇನಾ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ಇದು ನಿಮ್ಗೆ ಗೊತ್ತಾಗ್ತಾ ಬರಲಿ. ಹಾಗಾದ್ರೆ ಪ್ರತಿ ವರ್ಷ ಡಿಸೆಂಬರ್ 4 ಪ್ರತಿ ವರ್ಷ ಡಿಸೆಂಬರ್ 4 ನೌಕಾ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ, ನೌಕಾ ದಿನವನ್ನಾಗಿ. ಅದೇ ತರ ಪ್ರತಿ ವರ್ಷ ಅಕ್ಟೋಬರ್ 8 ಎಸ್, ಇದನ್ನ ನಾವು ವಾಯುಪಡೆ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. ಯಾವ ಪಡೆ ಅಂದ್ರೆ ವಾಯುಪಡೆಯ ದಿನ ನೋಡಿ, ವಾಯುಪಡೆಯ ದಿನ ನೋಡಿ. ಇಲ್ಲಿ ಸ್ವಲ್ಪ ಯಾಕೋ ಮಿಸ್ ಹೊಡಿತಾ ಇದೆ ನೋಡಿ, ನೌಕಾಪಡೆ, ಇದು ನೌಕಾಪಡೆ. ಎಸ್, ಇದು ಏರ್ಫೋರ್ಸ್ ಇಲ್ಲಿ. ಓಕೆನಾ? ಸ್ವಲ್ಪ ಇದು ನೋಡ್ತಾ ಹೋಗಿದ್ರ. ಓಕೆನಾ? ಎಸ್, ಸೇನಾ. ಓಕೆ, ನೆಕ್ಸ್ಟ್ ನೋಡಿ, ಇದು ಲಾಂಛನಗಳು ನೋಡ್ರಿ, ಕರೆಕ್ಟ್ ಇದೆ ಇಲ್ಲ? ಎಸ್, ಇದು ಇಂಡಿಯನ್ ನೇವಿದು. ಓಕೆನಾ? ನೆಕ್ಸ್ಟ್ ಇದು ಇದೆಯಲ್ಲ, ಎಸ್, ಭಾರತೀಯ ವಾಯುಪಡೆ. ಎಸ್, ನೆಕ್ಸ್ಟ್ ಬರ್ರಿ. ಯಾಕೆ ಸರ್ ಇದನ್ನ ಹೇಳ್ತಾ ಇದ್ದೀರಿ ನೋಡಿ, ಜನವರಿ 15 ಭೂಸೇನಾ ದಿನ, ಇನ್ನು ಡಿಸೆಂಬರ್ 14 ನೌಕಾ ದಿನ. ಎಸ್, ಇನ್ನ 1900 ನೋಡಿ, ಅಕ್ಟೋಬರ್ 8 ವಾಯುಪಡೆ. ಯಾಕೆ ಅವತ್ತೇ ಆಚರಣೆ ಮಾಡ್ತಾ ಬಂದ್ರು? ಯಾಕೆ ಅವತ್ತೇ ಆಚರಣೆ ಅಂತ ಹೇಳಿದಾಗ ನೋಡಿ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ನೋಡ್ತಾ ಹೋದ್ರೆ ಇಲ್ಲಿ 1900 ನೋಡಿ, 1948 ಈ ಜನವರಿ 15 ಅವತ್ತಿನ ಬ್ರಿಟಿಷ್ ವ್ಯಕ್ತಿ ಫ್ರಾನ್ಸಿಸ್ ಬುಚ್ಚರ್ ಅಂತ ಹೇಳಿದ್ರು. ಈ ಫ್ರಾನ್ಸಿಸ್ ಬುಚ್ಚರ್ ಅನ್ನುವಂಥವ್ರು ಏನ್ ಮಾಡಿದ್ರು? ಫ್ರಾನ್ಸಿಸ್ ಬುಚ್ಚರ್ ಅನ್ನುವಂಥವ್ರು ನಮ್ಮ ಕಮಾಂಡರ್ ನೋಡಿ, ನಮ್ಮ ಭಾರತದ ಕಮಾಂಡರ್ ಕಾರ್ಯಪ್ಪನವರಿಗೆ, ಜನರಲ್ ಕಾರ್ಯಪ್ಪನವರಿಗೆ ಎಸ್ ಹಸ್ತಾಂತರಿಸಿದರು, ತಮ್ಮ ಅಧಿಕಾರವನ್ನ ಹಸ್ತಾಂತರಿಸಿದರು. ಯಾವಾಗ? ಜನವರಿ 15. ಹೀಗಾಗಿ ಜನವರಿ 15 ರಾಷ್ಟ್ರೀಯ ಭೂಸೇನಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನೋಡಿ. ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ, ಬ್ರಿಟಿಷರ ಸರ್ಕಾರ ಇರುವಂತಹ ಸಮಯದಲ್ಲಿ ನಮ್ಮ ಭೂಸೇನಾ ಪಡೆಯ ಮುಖ್ಯಸ್ಥ ಫ್ರಾನ್ಸಿಸ್ ಬುಚ್ಚರ್ ಅವರಾಗಿದ್ರು. ಆ ಫ್ರಾನ್ಸಿಸ್ ಬುಚ್ಚರ್ ಅವರು 1948 ಜನವರಿ 15 ಎಸ್ ತಮ್ಮ ಅಧಿಕಾರವನ್ನ ಜನರಲ್ ಕಾರ್ಯಪ್ಪನವರಿಗೆ ಹಸ್ತಾಂತರಿಸಿದ್ರು. ಹಸ್ತಾಂತರಿಸಿದ ದಿನವೇ ಎಸ್ ಜನವರಿ 15 ಎಸ್ ರಾಷ್ಟ್ರೀಯ ಭೂಸೇನಾ ದಿನವಾಯಿತು. ಸರಿ, ಇನ್ನು ಹಾಗಾದ್ರೆ ಸರ್ ಅದು ಓಕೆ. ಇನ್ನು ಈ ಕಡೆ ನಾವು ನೋಡ್ತಾ ಹೋದ್ರೆ ಇದನ್ನ ಯಾಕಂತ ಆಚರಣೆ ಅಂದ್ರೆ ನೋಡಿ, ಯಾಕೆ ನೌಕಾಪಡೆಯನ್ನ ಡಿಸೆಂಬರ್ 4 ಅಂತ ಕೇಳಿದ್ರೆ ನೋಡಿ, 1971 ಭಾರತ ಮತ್ತು ಚೀನಾ ನೋಡಿ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಯಿತು. ಯುದ್ಧವಾಯಿತು. ಈ ಯುದ್ಧದ ಸಮಯದಲ್ಲಿ ನಮ್ಮ ಭಾರತ ಒಂದು ಆಪರೇಷನ್ ಟ್ರೈಡೆಂಟ್ ಅನ್ನುವಂತ ಒಂದು ಮಿಷನ್ ಅನ್ನ ಕೈಗೊಂಡಿತು. ಆಪರೇಷನ್ ಟ್ರೈಡೆಂಟ್ ಅಂತೇಳಿ, ಈ ಆಪರೇಷನ್ ಟ್ರೈಡೆಂಟ್ ಅನ್ನುವಂಥದ್ದು ಏನಿದೆಯಲ್ಲ, ಇದು ಆಗಿದ್ದು ಡಿಸೆಂಬರ್ 4 ಈ ಡಿಸೆಂಬರ್ 4 ಪಾಕಿಸ್ತಾನ ಸೈನ್ಯವನ್ನ ಸೋಲಿಸಿ ಬಿಟ್ಟಿವಿ. ಹೀಗಾಗಿ ಡಿಸೆಂಬರ್ 4 ಭಾರತೀಯ ನೌಕಾಪಡೆಯ ದಿನವನ್ನಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ. ಇನ್ನು ವಾಯುಪಡೆ ಅಂತ ಕೇಳ್ತಾ ಬಂದಾಗ 1932 ಅಕ್ಟೋಬರ್ 8 ವಾಯುಪಡೆ ರಚನೆ ಆಯಿತು. ನಮ್ಮ ಭಾರತೀಯ ವಾಯುಪಡೆ ರಚನೆ ಆಯಿತು. ಹೀಗಾಗಿ ಈ ಅಕ್ಟೋಬರ್ 8 ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ರಾಷ್ಟ್ರೀಯ ವಾಯುಪಡೆ ದಿನವನ್ನಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ. ಈಗ ನೋಡಿ, ಇದು ಆದ ಮೇಲೆ ಕೂಡ ಸ್ವಲ್ಪ ಕ್ವಶನ್ಗಳನ್ನ ಬೇರೆ ತರ ಕೇಳ್ತಾ ಹೋಗ್ತಾರೆ. ಏನ್ ಕ್ವಶನ್ ಕೇಳಿದಾನಂತಂದ್ರೆ, ಭಾರತೀಯ ನೌಕಾಪಡೆಯ ಪಿತಾಮಹ ಯಾರು? ನೋಡಿ, ಕ್ವಶನ್ ಏನ್ ಕೇಳ್ತಾ ಹೋಗ್ತಾನಂತಂದ್ರೆ, ಇದು ಆದ್ಮೇಲೆ ಕೂಡ ಕೇಳ್ತಾ ಹೋಗ್ತಾನೆ, ಭಾರತೀಯ ನೌಕಾಪಡೆಯ ಪಿತಾಮಹ ಯಾರು? ಹೇಳಿ ನೋಡೋಣ, ಟ್ರೈ ಮಾಡಿ. ಭಾರತೀಯ ನೌಕಾಪಡೆಯ ಪಿತಾಮಹ ನೋಡಿ, ಭಾರತೀಯ ನೌಕಾಪಡೆಯ ಪಿತಾಮಹ ಯಾರು ಅಂತೇಳಿ ನೋಡ್ತಾ ಹೋದ್ರೆ ನೋಡಿ, ಪಿತಾಮಹ ಯಾರು ಅಂತ ಕೇಳಿದ್ರೆ ಗೊತ್ತಿರಲಿ, ಛತ್ರಪತಿ ಶಿವಾಜಿ ಮಹಾರಾಜರು ಏನಿದಾರಲ್ಲ,
ಇವರನ್ನ ಛತ್ರಪತಿ ಶಿವಾಜಿ ಅವರನ್ನ ಭಾರತೀಯ ನೌಕಾಪಡೆಯ ಪಿತಾಮಹ, ಮುಖ್ಯಸ್ಥರು ಬೇರೆ ನೋಡಿ, ಮುಖ್ಯಸ್ಥರು ಬೇರೆ, ಪಿತಾಮಹ ಬೇರೆ. ನೌಕಾಪಡೆಯ ಪಿತಾಮಹ ಅಂದ್ರೆ ಛತ್ರಪತಿ ಶಿವಾಜಿ ಅವ್ರಿಗೆ ಕೊಡೋದು. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಪುಣೆಯ ಸಮೀಪ ಕೊಲಾಬಾ ಅಂತ ಬರ್ತಾ ಹೋಗುತ್ತೆ. ಕೊಲಾಬಾದಲ್ಲಿ ತನ್ನ ನೌಕಾಪಡೆಯ ಕೇಂದ್ರವನ್ನಾಗಿ ಮಾಡ್ಕೊಂಡು ಆಡಳಿತ ಮಾಡಿದ್ದು ಇಂತಹ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಇದು ನಿಮ್ಗೆ ಗೊತ್ತಾಗ್ತಾ ಬರ್ಬೇಕು. ಅದು ಅಲ್ಲದೆ ನೋಡಿ, ಇಲ್ಲಿ ನಾನು ಹೇಳಿದೆ ನಿಮ್ಗೆ ಅಷ್ಟೇ ಅಲ್ಲದೆ ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ವೆರಿ ವೆರಿ ಇಂಪಾರ್ಟೆಂಟ್, ಜಿ ಕೆ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನ್ ನೋಡ್ಬೇಕು ಅಂತ ಕೇಳಿದ್ರೆ ಸ್ನೇಹಿತರಿಗೆ ಗೊತ್ತಿರಲಿ, ಇಲ್ಲಿ ನಾನು ಜನವರಿ ಹೇಳಿದೆ ಅಲ್ವಾ, ಅದರ ಜೊತೆಗೆ ಇಲ್ಲಿ ಡಿಸೆಂಬರ್ ನಾನು ಹೇಳಿದೆ, ಅದ್ರ ಜೊತೆಗೆ ಇಲ್ಲಿ ನಾವು ಅಕ್ಟೋಬರ್ ಕೂಡ ನೋಡಿದೆ ಅಲ್ವಾ. ಈಗ ನಾವೇನು ಮಾಡ್ಬೇಕು ಅಂತ ಕೇಳಿದ್ರೆ ಈ ಜನವರಿಯಲ್ಲಿ ಏನೇನಿದೆಯಲ್ಲ ನೋಡಿ, ಒಂದ್ ಸೆಕೆಂಡ್. ಈಗ ಜನವರಿ 1 ನೋಡ್ಬೇಕು. ಜನವರಿ 1 ಜಾಗತಿಕ ಕುಟುಂಬ ದಿನ ನೋಡಿ, ಜಾಗತಿಕ ಕುಟುಂಬ ದಿನ ಅಲ್ವಾ. ಈ ಜಾಗತಿಕ ಕುಟುಂಬ ದಿನ ಇದನ್ನ ನೋಡ್ತಾ ಹೋಗ್ತಾನೆ. ಇದು ಕರೆಂಟ್ ಅಫೇರ್ಸ್ ಅನ್ಕೋರಿ, ಜಿ ಕೆ ಒಳಗಡೆ, ಹೌದಾ. ಇದು ಆದ್ಮೇಲೆ ಜನವರಿ 3 ನೋಡಿ, ರಾಷ್ಟ್ರೀಯ ಶಿಕ್ಷಕಿಯರ ದಿನ ನೋಡಿ, ರಾಷ್ಟ್ರೀಯ ಶಿಕ್ಷಕಿಯರ ದಿನ. ಯಾಕ್ರಿ ರಾಷ್ಟ್ರೀಯ ಶಿಕ್ಷಕಿಯರ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ, ಸಾವಿತ್ರಿಬಾ ಫುಲೆ ನೋಡಿ, ಈ ಸತ್ಯ ಶೋಧಕ ಸಮಾಜ ಸ್ಥಾಪಕರಿದ್ದಾರೆ ನೋಡಿ, ಸತ್ಯ ಶೋಧಕ ಸಮಾಜ, ಹೌದಾ. ಈ ಸತ್ಯ ಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿಬಾ ಫುಲೆ ಅಂತ ಹೇಳಿದ್ದಾರೆ. ಈ ಜ್ಯೋತಿಬಾ ಫುಲೆ ಅವರ ಹೆಂಡತಿ ಇದ್ದುರ್ರಿ ಧರ್ಮ ಪತ್ನಿ ಸಾವಿತ್ರಿಬಾ ಫುಲೆ ಅಂತೇಳಿ. ಈ ಸಾವಿತ್ರಿಬಾ ಫುಲೆ ಅವರ ಜನ್ಮದ ನೆನಪಿಗಾಗಿ, ಜನ್ಮ ದಿನದ ನೆನಪಿಗಾಗಿ ಪ್ರತಿ ವರ್ಷ ನೋಡಿ ಜನವರಿ 3 ರಾಷ್ಟ್ರೀಯ ಶಿಕ್ಷಕಿಯರ ದಿನವನ್ನಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ. ಇದನ್ನು ಕೇಳಿದಾನೆ ಎಕ್ಸಾಮ್ಗೆ. ಇದು ಅಲ್ಲದೆ ನೆಕ್ಸ್ಟ್ ನಾವು ನೋಡುವಂಥದ್ದು ಜನವರಿ 9 ಕೇಳ್ತಾ ಹೋಗ್ತಾನೆ. ಜನವರಿ 9 ಪ್ರವಾಸಿ ಭಾರತೀಯರ ದಿನವನ್ನ ಆಚರಣೆ ಮಾಡ್ತಾ ಹೋಗ್ತೀವಿ ನೋಡಿ, ಪ್ರವಾಸಿ ಭಾರತೀಯರ ದಿನ. ಇಲ್ಲಿ ಏನಾಯ್ತು ಅಂತಂದ್ರೆ 1915 ಜನವರಿ 9 ಗಾಂಧೀಜಿ ಆಫ್ರಿಕಾದಿಂದ ಇಲ್ಲಿಗೆ ಬಂದ್ರು, ಭಾರತಕ್ಕೆ ಬಂದ್ರು. ಹೀಗಾಗಿ ಜನವರಿ 9 ಪ್ರವಾಸಿ ಭಾರತೀಯರ ದಿನವನ್ನಂತೇಳಿ ಆಚರಣೆ ಮಾಡ್ತಾ ಹೋಗ್ತೀವಿ, ಹೌದಲ್ಲ. ಇದನ್ನ ನೋಡ್ತಾ ಬರ್ಬೇಕು. ಇದು ಅಲ್ಲದೆ ನೆಕ್ಸ್ಟ್ ನಾವು ನೋಡುವಂಥದ್ದು ನೋಡಿ ಜನವರಿ 12 ನೋಡಿ, ಜನವರಿ 12 ಅಂತಂದಾಗ ರಾಷ್ಟ್ರೀಯ ಯುವಕರ ದಿನ. ಯಾಕೆ ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾದ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ ನೋಡಿ, ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ ಅಲ್ವಾ. ಹಾಗಾದ್ರೆ ನಮಗೆ ಬೇಕಾಗಿತ್ತು ಜನವರಿ 15 ನೋಡಿ. ಇಟ್ಟು ತಕ್ಕ ನಾವು ನೋಡ್ತಾ ಇದ್ದದ್ದು ಜನವರಿ 15 ಏನು ಭೂಸೇನಾ ದಿನ ನೋಡಿ, ಭಾರತೀಯ ಭೂಸೇನಾ ದಿನ. ಯಾಕೆ ಭೂಸೇನಾ ದಿನ ನೋಡಿದ್ವಿ? ಇತ್ತೀಚೆಗೆ ಭೂಸೇನೆಯ ಮುಖ್ಯಸ್ಥರಾಗಿ ನೇಮಕಗೊಂಡವ್ರು ಯಾರು? ಉಪೇಂದ್ರ ದ್ವಿವೇದಿ ನೋಡಿ, ಉಪೇಂದ್ರ ದ್ವಿವೇದಿ. ಹಿಂಗಾದ್ರೂ ಕೇಳ್ಬೋದವ. ಕರೆಂಟ್ ಅಫೇರ್ಸ್ ಕೇವಲ ಅದೇ ರೀತಿ ಬರ್ಬೇಕಂತೇನಿಲ್ಲ ರೀ, ಈ ರೀತಿ ಬರಬಹುದು. ಜನವರಿ ಇಲ್ಲಿ ಬಂದದಂದ್ರೆ ಇದನ್ನೇ ಅವ್ರನ್ನೇ ಕೇಳ್ಬೇಕಂತೇನಿಲ್ಲ, ಇದನ್ನ ಕೇಳಬಹುದು. ಇಲ್ಲ ನೆಕ್ಸ್ಟ್ ಜನವರಿ 12 ಕೇಳಬಹುದು, ಇದನ್ನ ಕೇಳಂತೇನು ಕಾಂಪಿಟೇಟಿವ್ ಎಕ್ಸಾಮ್ ನಾವು ಇಷ್ಟೇ ಕೇಳ್ಬೇಕಂತೇನಿಲ್ಲ. ಭೂಮಿಲಿಂದ ಹಿಡ್ಕೊಂಡು ಆಕಾಶದವರೆಗೂ ಏನ್ ಬೇಕಾದ ಕೇಳ್ಬೋದವ ನೋಡಿ. ಇದು ಆದ್ಮೇಲೆ ಜನವರಿ ನಾವು ನೋಡ್ಬೇಕಾಗಿದ್ದು ನೋಡಿ, ಜನವರಿ 23 ನೋಡ್ತೀವಿ. ಹೇಳ್ರಿ ನೋಡೋಣ, ಜನವರಿ 23 ಏನ್ ಹೇಳ್ರಿ? ಜನವರಿ 23 ಪರಾಕ್ರಮ ದಿನ ನೋಡ್ರಿ, ಪರಾಕ್ರಮ ದಿನ. ಯಾಕ್ರಿ ಸರ್ ಪರಾಕ್ರಮ ದಿನ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾದ ಜೈ ಹಿಂದ್ ಅನ್ನುವಂತಹ ಘೋಷಣೆಯನ್ನ ಕೂಗಿರುವಂತಹ ನಮ್ಮ ಸುಭಾಷ್ ಚಂದ್ರ ಬೋಸ್, ಹುಲಿ ಸುಭಾಷ್ ಚಂದ್ರ ಬೋಸ್. ಈ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ, ಹೌದಲ್ಲ. ಇದರ ನೆನಪಿಗಾಗಿ ಏನು ಜನವರಿ 23 ಪರಾಕ್ರಮ ದಿನವನ್ನಾಗಿ ಇವು ಇಂಪಾರ್ಟೆಂಟು. ಇತ್ತೀಚೆಗೆ ಹೊಸದಾಗಿ ಬಂದಿರುವಂತದ್ದು ಆಚರಣೆ ಮಾಡ್ತಾ ಇದ್ದಾರೆ ಇವನ್ನ. ಇವುಗಳ ಜೊತೆಗೆ ಜನವರಿ ನೋಡಿ 24, ಇದನ್ನ ಮೊನ್ನೆ ಕ್ಲಾಸ್ ನೀವು ಕೇಳ್ಕೊತ ಹೋಗ್ರಿ, ಇದ್ರಲ್ಲಿ ಹೇಳಿದೆ ನಾನು. ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಥವಾ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ರಾಷ್ಟ್ರೀಯ ಹೆಣ್ಣು ಮಗು, ನೀವು ಗೊತ್ತಿರಲಿ, ಹೆಣ್ಣು ಮಗು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಯಾಕೆ ಅಂತ ಕೇಳಿದ್ರೆ 1966 ಜನವರಿ ಸ್ನೇಹಿತರೆ ಈ 24ರಂದು ಇಂದಿರಾ ಗಾಂಧಿ ಅವರು ನೋಡಿ, ಭಾರತದ ಉಕ್ಕಿನ ಮಹಿಳೆ ಅಂತ ಕರಿತಾ ಹೋಗ್ತೇವಲ್ಲ, ಪ್ರಿಯದರ್ಶಿನಿ ಅಂತ ಕರಿತಾ ಹೋಗ್ತೇವಲ್ಲ, ಈ ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಂತ ದಿನ ಅದು ಅಲ್ವಾ. ಸೊ ಅದನ್ನ ನೋಡುವಂಥದ್ದು. ಅದು ಆದ್ಮೇಲೆ ನಾನು ಆವಾಗಲೇ ಹೇಳಿದೆ ಜನವರಿ 25 ನೋಡಿ, ನೀವು ಒಮ್ಮೆ ಓದ್ಕೊಂಡ್ಬಿಟ್ರೆ ಎಲ್ಲಿ ಹೋದ್ರು ಅದೇ ಬರ್ತದ.
ಇವ್ರು ಬಿಟ್ಟು ಬೇರೆ ಕೇಳಕ್ ಚಾನ್ಸೇ ಇಲ್ರಿ. ಒಮ್ಮೆ ಓದ್ಕೊಂಡ್ಬಿಟ್ರೆ ಚೇಂಜ್ ಹಾಕದನು, ಚೇಂಜ್ ಆಗಕ್ಕೆ ಚಾನ್ಸೇ ಇಲ್ಲ. ನೋಡಿ, ಜನವರಿ 25 ರಾಷ್ಟ್ರೀಯ ಮತದಾರರ ದಿನ. ರಾಷ್ಟ್ರೀಯ ಮತದಾರರ ದಿನ ಅಥವಾ ವೋಟರ್ ಡೇ ಅಂತ ಕರಿತೀವಿ ನಾವು. ಮತದಾನ ದಿನ, ವೋಟರ್ ಡೇ ಅಲ್ವಾ? ಇದು ಆದ್ಮೇಲೆ ನಿಮ್ಗೆ ಗೊತ್ತಾದ ಜನವರಿ 26. ಏನು ಜನವರಿ 26 ನಿಮ್ಗೆ ಗೊತ್ತಾಯಿದೆ? ಜನವರಿ 26 ಎಸ್, ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ, ಗಣರಾಜ್ಯ ದಿನ. ಅದ್ರ ಕುರಿತು ನಿಮ್ಗೆ ಮುಂದೆ ಬಹಳ ಅದ. ಆದ್ರೆ ಇದು ಆದ್ಮೇಲೆ ವೆರಿ 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 ಇಂಪಾರ್ಟೆಂಟ್ ಇನ್ನೊಂದು ಜನವರಿ ಒಳಗಡೆ 2 ಅದಾವ ನೋಡ್ರಿ. ಜನವರಿ 28 ಹೇಳ್ರಿ, ಜನವರಿ 28 ಯಾರ ಜನ್ಮದಿನ ಗೊತ್ತಾ? ಜನವರಿ 28 ಲಾಲಾ ಲಜಪತ್ ರಾಯ್. ನೋಡಿ, ಲಾಲಾ ಲಜಪತ್ ರಾಯ್, ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್. ಎಸ್, ಇವರ ಜನ್ಮದಿನ ಗೊತ್ತಿರಲಿ, ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡ್ತೇನೆ. ಇವರು ಪಂಜಾಬಿನ, ಸ್ನೇಹಿತರೆ ಗೊತ್ತಿರಲಿ, ಇವರು ಪಂಜಾಬಿನ ಸಿಂಹ. ಇವ್ರನ್ನ ಪಂಜಾಬಿನ ಸಿಂಹ ಅಂತ ಕರೀತಾರೆ. ಇವರು ಪಂಜಾಬಿನ ಸಿಂಹ. ಹಾಗಾದ್ರೆ ಪಂಜಾಬಿನ ವೃದ್ಧ ಸಿಂಹ ಯಾರು ಅಂತ ಕೇಳಿದ್ರೆ ಗೊತ್ತಿರಲಿ, ಪಂಜಾಬಿನ ವೃದ್ಧ ಸಿಂಹ. ಪಂಜಾಬಿನ ವೃದ್ಧ ಸಿಂಹ ಅಂತ ಬಂದಾಗ ರಣಜೀತ್ ಸಿಂಗ್. ರಣಜೀತ್ ಸಿಂಗ್ ಏನಿದಲ್ಲ ಪಂಜಾಬಿನ ವೃದ್ಧ ಸಿಂಹ. ಸರ್, ಹಾಗಾದ್ರೆ ಪಂಜಾಬಿನ ಪುರುಷ ಸಿಂಹ ನೋಡಿ, ಪಂಜಾಬಿನ ಪುರುಷ ಸಿಂಹ ಬಂದಾಗ, ಪಂಜಾಬಿನ ಪುರುಷ ಸಿಂಹ ಅಂತ ಬಂದಾಗ ಎಸ್, ಭಗತ್ ಸಿಂಗ್. ಭಗತ್ ಸಿಂಗ್. ನೋಡಿ, ಇದು ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ತಗೊಂಡು ಬಂದಿರುವಂತದ್ದು, ಸರಿನಾ? ಹಾಗಾದ್ರೆ ನೋಡಿ, ಜನವರಿ 28 ಹೇಳ್ತಾ ಇದ್ದೆ ನಾನು, ಹೌದಾ? ಇದು ಆದ್ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಒನ್, ಅದುವೇ ಜನವರಿ 30. ನೋಡಿ, ಜನವರಿ 30. ಜನವರಿ 30 ನಿಮ್ಗೆ ಗೊತ್ತಾಯಿದೆ ಎಲ್ಲರಿಗೂ ಕೂಡ. ಏನು ಜನವರಿ 30 ಯಾವ ದಿನ? ಎಸ್, ರಾಷ್ಟ್ರೀಯ ಹುತಾತ್ಮರ ದಿನ. ನೋಡಿ, ರಾಷ್ಟ್ರೀಯ ಹುತಾತ್ಮರ ದಿನ. ಹುತಾತ್ಮರ ದಿನ ಯಾಕೆ? ಗಾಂಧೀಜಿಯನ್ನ ನಾಥುರಾಮ್ ಗೋಡ್ಸೆ ಗುಂಡಿಟ್ಟು ಕೊಂದಂತ ದಿನ. ಸೊ ಅದನ್ನ ರಾಷ್ಟ್ರೀಯ ಹುತಾತ್ಮರ ದಿನ ಅಂತೇಳಿ ಆಚರಣೆ ಮಾಡ್ತಾ ಹೋಗ್ತೀವಿ, ಸರಿನಾ? ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಹಾಗಾದ್ರೆ ನೋಡಿ, ಇಷ್ಟು ಕೇವಲ ನಾನು ಹೇಳಿದ್ದು ಜನವರಿ. ಸ್ನೇಹಿತರೆ, ನಿಮಗೆ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ತುಂಬಾ ಜನರು ಎಸ್, ನಮ್ಮಂತವ್ರು ಕ್ಲಾಸ್ ಮಾಡ್ತಾ ಇದೀವಿ, ತಿಳಿಸಿ ಹೇಳ್ತಾ ಇದೀವಿ, ಏನೋ ಒಂದು ಸೇವೆ ಮಾಡ್ತಾ ಇದೀವಿ. ಆದ್ರೆ ಎಲ್ಲವನ್ನು ಕೇಳಿ ಬಿಡಬೇಡಿ. ಒಂದು ಡಿಸೈಡ್ ಮಾಡ್ಕೊಳ್ಳಿ, ಇವತ್ತು ನಾನು ಇದನ್ನ ಓದ್ಕೋಬೇಕಪ್ಪ ಅಂದ್ರೆ ಅದನ್ನೇ ಓದ್ಕೋಬೇಕು. ಇವತ್ತು ಜನವರಿ ಹೇಳಿದ ಡೇಟಾ ಅಂಡ್ ಅಬ್ಸರ್ವೇಷನ್, ಇದನ್ನ ಬಿಡ್ಲೇಬಾರ್ದು. ಯಾಕಂದ್ರೆ ನೀವು ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿ, ಮ್ಯಾಕ್ಸಿಮಮ್ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಫಿಕ್ಸ್ ಒಂದಾದ್ರೂ ಡೇಟ್ ಅಂಡ್ ಅಬ್ಸರ್ವೇಷನ್. ಒಂದೊಂದು ಕ್ವಶನ್ ಪೇಪರ್ ಅಲ್ಲಿ 2-3 ಬರ್ತಾ ಹೋಗ್ತವೆ. ಡೇಟ್ ಅಂಡ್ ಅಬ್ಸರ್ವೇಷನ್ ಅಂದ್ರೆ ಪದದ ಅರ್ಥ ದಿನ ಮತ್ತು ದಿನದ ವಿಶೇಷತೆ. ನಾನು ಯಾಕೆ ಇದನ್ನೆಲ್ಲ ಹೇಳಿದೆ ಅಂತ ಕೇಳಿದ್ರೆ, ನಾನು ಹೇಳಿದ ಇಲ್ಲಿ ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ದೀವಿ. ಯಾವ್ದು ಕರೆಂಟ್ ಅಫೇರ್ಸ್? ಇಲ್ಲಿ ಕ್ವಶನ್ ಬರೋದೇ ಅದೇ. ಸೊ ಇಲ್ಲಿ ನೋಡಿ, ಜನವರಿದ ನಾವು ನೋಡಿದೀವಿ. ಈ ಜನವರಿದ ನಾವು ನೋಡಿದೀವಿ ಅಂತ ಕೇಳಿದ್ರೆ ಸೇಮ್ ಅಪಿ ಈ ಜನವರಿ ಒಳಗಡೆ ಬೇರೆ ಕೇಳಬಹುದು. ಇವತ್ತೇ ಓದ್ಕೊಂಡ್ಬಿಡಿ, ಜನವರಿದೊಟ್ಟು ಬರ್ದು ಇಟ್ಕೊಳ್ರಿ. ನೀವು ಡೈಲಿ ಪ್ರತಿದಿನ ಎಲ್ಲಿ ಮಲಗ್ತಿರೋ, ಪ್ರತಿದಿನ ಎಲ್ಲಿ ಕೂತ್ಕೋತಿರೋ ಅಲ್ಲಿ ಬರ್ದು ಇಟ್ಕೊಳ್ರಿ. ಇಲ್ಲ ಚೆನ್ನಾಗಿ ಬರೋದಿಲ್ಲ, ಒಂದು ಫೋಟೋ ಹೊಡ್ಕೊಂಡು ನೀವು ವಾಲ್ ಪೇಪರ್ ಇಟ್ಕೊಳ್ರಿ. ನೋಡಿ 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 ಏನಂತಾರಲ್ರಿ, ಅದು ಕತ್ತಿ ಮೇಲೆ ಲವ್ ಆಗಿಬಿಡ್ತದಂತ. ಹಂಗ ನೋಡಿ 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 ಅವು ಓದೋದ್ರ ಮೇಲೆ ಅದ್ರ ಲವ್ ಆದಿತ್ತೇನು. ಸೊ ಅದಕ್ಕೋಸ್ಕರ ಅದನ್ನ ಫಿಕ್ಸ್ ಮಾಡ್ಕೊಳ್ರಿ. ಅದು ಆದ್ಮೇಲೆ ಈಗ ಇಲ್ಲಿ ಡಿಸೆಂಬರ್ ಅದ, ನಾನು ಇನ್ನು ಡಿಸೆಂಬರ್ ಹೇಳ್ಬೇಕು. ಡಿಸೆಂಬರ್ ನೋಡ್ಕೋರಿ. ಅದು ಆದ್ಮೇಲೆ ಅಕ್ಟೋಬರ್ ನೋಡ್ಬೇಕು. ಅಕ್ಟೋಬರ್ ಅಲ್ಲಿ ಎಷ್ಟು ಫೇಮಸ್ ರೀ ನೋಡಿ. ಅಕ್ಟೋಬರ್ ಒಳಗಡೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಅಕ್ಟೋಬರ್ 16 ವಿಶ್ವ ಆಹಾರ ದಿನ. ನೋಡಿ, ವಿಶ್ವ ಆಹಾರ ದಿನ ಯಾವಾಗ ನೋಡಿ? ಅಕ್ಟೋಬರ್ 16. ಅಷ್ಟೇನಕ್ಕೆ ಅಕ್ಟೋಬರ್ 21 ನೋಡಿ, ಪೊಲೀಸ್ ಹುತಾತ್ಮರ ದಿನ. ಎಷ್ಟು ಬಾರಿ ಕೇಳಿದಾನೆ, ಪೊಲೀಸ್ ಹುತಾತ್ಮರ ದಿನ, ಹುತಾತ್ಮರ ದಿನ. ಅಷ್ಟೇನಕ್ಕೆ ವೆರಿ ವೆರಿ ಇಂಪಾರ್ಟೆಂಟು. ಅಕ್ಟೋಬರ್ ನೋಡಿ 31ರಂದು, ಅಕ್ಟೋಬರ್ 30ರಂದು 2 ಒಂದು ಏಕತಾ ದಿನ. ಸ್ನೇಹಿತರೆ, ಒಂದು ಏಕತಾ ದಿನ ಅಲ್ವಾ? ಇನ್ನೊಂದು ಐಕ್ಯತಾ ದಿನ. ಐಕ್ಯತಾ ದಿನ ನೋಡಿ 2, ಹೌದಾ? ಒಂದು ಏಕತಾ ದಿನ, ಇನ್ನೊಂದು ಐಕ್ಯತಾ ದಿನ. ಯಾಕೆ ಸರ್ ಏಕತಾ ದಿನ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿದೆ ನೋಡಿ. ಏಕತಾ ದಿನ ಯಾಕಂತ ಕೇಳಿದ್ರೆ, ನಮ್ಮ ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಆದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ರು, ಭಾರತದ ಬಿಸ್ಮಾರ್ಕ್, ಭಾರತದ ಉಕ್ಕಿನ ಮನುಷ್ಯ ಅಂತ ಏನ್ ಕರಿತೇ ಹೋಗ್ತೇವಲ್ಲ, ಆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಹುಟ್ಟಿದ್ದು 1875. ಎಸ್, ಇದೇ ಅಕ್ಟೋಬರ್ 31ರಂದು, ಹೌದಾ? ಅದಕ್ಕಾಗಿ ಏಕತಾ ದಿನ, ಏಕತೆಗಾಗಿ ಶ್ರಮಿಸಿದ್ರು. ಅಖಂಡ ಭಾರತ 2 ನೋಡಿ, ಭಾರತ 2 ಭಾಗವಾದಾಗ 1942ರಲ್ಲಿ ಭಾಗವಾದಾಗ ಅದನ್ನು ಒಗ್ಗೂಡಿಸೋದ್ರಲ್ಲಿ ಜುನಾಗಢ, ಜಮ್ಮು ಕಾಶ್ಮೀರ,
ಹೈದರಾಬಾದ್ ಇವನ್ನೆಲ್ಲ ಒಗ್ಗೂಡಿಸಲು ಏಕತೆಗಾಗಿ ಶ್ರಮಿಸಿದ್ರು. ಏಕತಾ ದಿನ ಅಂತ ಆಚರಣೆ ಮಾಡ್ತಾ ಹೋಗ್ತೀವಿ. ಇನ್ನು ಐಕ್ಯತೆ ದಿನ ಅಂತ ಕೇಳಿದ್ರೆ 1984ರಲ್ಲಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಈ ಇಂದಿರಾ ಗಾಂಧೀಜಿ ಅವರನ್ನ ಸಣ್ಣ ಅಂಗರಕ್ಷಕರಾದ ಬಿಶ್ವಂತ್ ಮತ್ತು ಬಿರ್ವಾನ್ ಸಿಂಗ್ ಅನ್ನುವಂಥವ್ರು ಸೂಚಿಕೊಂಡ್ರು. ಹೀಗಾಗಿ ಐಕ್ಯತೆ ದಿನ ಅಂತೇಳಿ ಕರಿತಾ ಹೋಗ್ತೀವಿ. ನೋಡಿ, ಈ ತರ ಅಕ್ಟೋಬರ್ ಅಲ್ಲಿ ಬರುವಂತ ಎಲ್ಲವನ್ನು ನೋಡ್ತಾ ಹೋಗ್ಬೇಕ ಅಲ್ವಾ? ಅದೇ ರೀತಿ ನಾವು ನೆಕ್ಸ್ಟ್ ಇನ್ನು ನೋಡ್ತಾ ಹೋಗ್ತೇವೆ ಡಿಸೆಂಬರ್ ಅಲ್ಲಿ. ವೆರಿ ಇಂಪಾರ್ಟೆಂಟು. ನಾನು ಹೇಳೋದು ಇಷ್ಟೇ, ಹೆಂಗ್ ಓದ್ತೀರಿ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮಿಗೆ ಬರೋದು ಓದ್ಬೇಕು ಅನ್ನೋದು ಇಂಪಾರ್ಟೆಂಟ್. ಸರಿನಾ?